ಇಂದಿನ ವಿಡಿಯೋ ಶಿವಸಹಸ್ರನಾಮದ 32ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 32ನೇ ಸ್ತೋತ್ರವು ಹೀಗಿದೆ. ತ್ರಿದಾ ಶಾಸ್ತ್ರೀ ಕಾಲ ದೃಕ್ಕರ್ಮ ಸರ್ವಬಂಧ ವಿಮೋಚನಃ ಬಂಧನಾಸ್ತ್ವಾ ಸುರೇಂದ್ರಾಣಂ ಯುಧಿ ಶತ್ರು ವಿನಾಶನಃ. ಈ ಸ್ತೋತ್ರದಲ್ಲಿ ಶಿವನ 5 ನಾಮಗಳಿವೆ. ಈಗ ಶಿವನ ಈ 5 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ತ್ರಿದಶಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಜೀವಿಗಳ ಜನನ, ಜೀವನ ಮತ್ತು ಮರಣದ ಮೂಲವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ತ್ರಿಕಾಲಧೃತೆ ನಮಃ. ಈ ಶಿವನಾಮದ ಅರ್ಥ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳನ್ನು ಧರಿಸಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ: ಓಂ ಕರ್ಮ ಸರ್ವಬಂಧ ವಿಮೋಚನಾಯ ನಮಃ. ಈ ಶಿವನಾಮದ ಅರ್ಥ ಕರ್ಮದ ಬಂಧಗಳನ್ನು ಕತ್ತರಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ಅಸುರೇಂದ್ರ ನಾಮ ಬಂಧನಾಯ ನಮಃ. ಈ ಶಿವನಾಮದ ಅರ್ಥ ಅಸುರ ರಾಜರನ್ನು ಸೆರೆಮನೆಗೆ ತಳ್ಳಲು ಕಾರಣನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಯುಧಿ ಶತ್ರು ವಿನಾಶನಾಯ ನಮಃ. ಈ ಶಿವನಾಮದ ಅರ್ಥ ಯುದ್ಧದಲ್ಲಿ ಶತ್ರುಗಳನ್ನು ಕೊಲ್ಲುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 5 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 33ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.